ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಶರ್ಮ ಗುರೂಜಿ. ಶ್ರೀಮಾತಾ ಟಿವಿಯ ಎಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರಗಳು. ನಾವಿದಿನ ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಏನಾಗತ್ತೆ ಅಂತ ನೋಡ್ಕೊಂಡು ಹೋಗೋದಾದ್ರೆ, ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಜನನಾಗಿರ್ತಕ್ಕಂಥವರಿಗೆ ಯಾವುದೋ ಒಂದು ರೀತಿಯಲ್ಲಿ ಕೇತು ಸಂಬಂಧವಾದ ದೋಷ ಆಗತ್ತೆ, ಅಥವಾ ಕೇತು ಜನ್ಮದಲ್ಲಾಗಿದ್ದಕ್ಕೋಸ್ಕರವಾಗಿ ಯಾವುದೋ ಒಂದು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಮತ್ತೆ ಯಾರು ಕನ್ಯಾ ರಾಶಿ ಜನನಾಗಿದ್ದಾರೋ ಅವರಿಗೆ ಇವತ್ತಿನ ಇವತ್ತಿನ ದಿನದ ವಿಚಾರ ಪ್ರಕಾರವಾಗಿ ನೋಡೋದಾದ್ರೆ, ಕನ್ಯಾ ರಾಶಿಗೆ 7ನೇ ಮನೆಯಲ್ಲಿರತಕ್ಕಂತಹ ಶನಿ ಮತ್ತೆ ರಾಹು ಮತ್ತೆ ಶುಕ್ರನ ಸಂಬಂಧವಾಗಿರ್ತಕ್ಕಂಥ ದೋಷ ಆಗೋದಕ್ಕೋಸ್ಕರವಾಗಿ ಕೆಲಸದಲ್ಲಿ ಅಡೆತಡೆಗಳಾಗ್ತಕ್ಕಂಥದ್ದು, ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದಾಗತ್ತೆ. ಸಾಧ್ಯವಾದಷ್ಟು ಗಣೇಶನ ಆರಾಧನೆ ಮಾಡ್ಕೊಂಡು ಹೋಗಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಗಣೇಶಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಬೋದು. ಇಲ್ಲಾಂದ್ರೆ ಗಣೇಶನಿಗೆ ಸಂಬಂಧವಾಗಿರ್ತಕ್ಕಂತಹ ವಕ್ರತುಂಡಾಯ ನಮಃ, ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಕಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನ ಪ್ರತಿನಿತ್ಯದಲ್ಲಿಯೂ ಕೂಡ ಫೆಬ್ರವರಿ ತಿಂಗಳ ಪೂರ್ಣವಾಗಿ ಹೇಳ್ಕೊಂಡು ಹೋಗೋದ್ರಿಂದ ಒಂದು ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದು, ಯಾವುದೊಂದು ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗತ್ತೆ ಅಂತ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಕೈಯಲ್ಲಿ ಇರತಕ್ಕಂಥ ಸಾಧ್ಯವಾದಷ್ಟು ಗಣೇಶನ ಆರಾಧನೆ ಮಾಡ್ಕೊಂಡು ಹೋಗಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಒಳ್ಳೇದಾಗಲಿ.